ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ಬ್ಲಾಗ್ ಶುರು ಮಾಡುವಾಗ ಗಂಟೆ ಬಂದು ಇವಾಗ ಹೇಳ್ತೀನಿ, ಕರೆಕ್ಟ್ 2 ಗಂಟೆ ಆಯಿತು. ಇವಾಗ ಒಂದು ಒಳ್ಳೆ ಮಳೆ ಆಯಿತು. ಒಳ್ಳೆ ಮಳೆ ಅಂದರೆ ಸಮುದ್ರ ಸೈಡ್ ಆ ಕಡೆ ನೋಡಿದ್ರೆ ಸಿಕ್ಕಾಪಟ್ಟನೆ ಕತ್ಲೆ ಇತ್ತು, ಫುಲ್ಲು ಗಾಳಿ ಶುರು ಆಯ್ತು. ಮಳೆ ಬರ್ತಾ ಉಂಟು, ನೀವು ನೋಡ್ಬೋದು. ಇಲ್ಲೆಲ್ಲ ಹನಿ ಹನಿ ಬಿದ್ದಿತ್ತು ನೋಡಿ. ಹಾಗೆ ನನ್ನ ಶೌರ್ಯ ಏನು ಹೇಳ್ತಾನಂತೇಳಿ, ಬನ್ನಿ ಬಾ ಶೌರ್ಯಲೆ. ಶೌರ್ಯ ಈಗ ತುಂಬ ಮಾತಾಡೋದು ಕಲ್ತಿದ್ದಾನೆ. ಮಾತಾಡೋದಂದರೆ ಬೈತಾ ಇರ್ತಾನೆ ನನಗೆ. ನಿಮಗೆ ಬ್ಯಾಕ್ಗ್ರೌಂಡಿಂದ ನಾನು ತೋರಿಸ್ತೀನಿ, ಬನ್ನಿ. ಗೊತ್ತಾತಿಲ್ಲ ಶೌರ್ಯ ನಿಂಗೆ? ಹಾಂ, ಮಳೆ ಬತ್ತಷ್ಟು ಗೊತ್ತಾತಿಲ್ಲ ನಿಂಗೆ? ಅದೆಲ್ಲಿ ತಗೊಂಡೋತ್ತೆ? ಎಲ್ಲಿಗೆ ಎಲ್ಲಿಗೆ ಬತ್ತಿತ್ತಲ್ಲ ಶೌರ್ಯ? ಮಳೆ ಬತ್ತಿತ್ತಲ್ಲ, ಮಳೆ ಅಂದ್ರೆ ಜ್ವರ ಬದುತ್ತ. ಮಳೆಗೆ ನೆಂದ್ರೆ ಜ್ವರ ಬದುತ್ತ ಕಂದ. ಅಪ್ಪ ಬಾ, ಮಳೆ ಬದುತ್ತ. ಟುಪ್ಪಿಕೋ ಟುಪ್ಪಿಕೋ. ಹಾಯ್ ಹೇಳಿ ಎಲ್ಲರಿಗೂ, ಹಾಯ್ ಹೇಳ. ಟೊಪ್ಪಿ ಹಾಕೋಕತ್ತಿಲ್ಲ? ಹಿಂಗೆ ಮಗ, ಹಿಂಗೆ ಹಾಕೋದು. ಹೇಗೆ ಕಾಣಿಸ್ತಾನೆ ನನ್ನ ಮಗ ಟೊಪ್ಪಿಯಲ್ಲಿ? ನೋಡಿ, ಭೂತ ಹೊತ್ತ ಉಂಟು ನೋಡಿ, ಗುಮ್ಮಕ್ಕಿ. ಅಯ್ಯೋ ಕಂದ, ಗುಮ್ಮಕ್ಕಿ ನೋಡಿ, ನಮ್ಮನೆ ಗುಮ್ಮಕ್ಕಿ. ಫುಲ್ ಮಳೆ ಬರ್ತಾ ಉಂಟು. ವೆದರ್ ತುಂಬಾ ಕೂಲ್ ಇತ್ತು ನೋಡಿ. ಕಂಟಿನ್ಯೂ ಮಾಡುವಷ್ಟೊತ್ತಿಗೆ 5:30 ಆಯಿತು. ಬಟ್ಟೆನೆಲ್ಲ ಒಂದು ವಾಶ್ ಮಾಡಿ ಮೇಲೆ ಹಾಕಿಬಿಟ್ಟು ಒಣಗಿರೋ ಬಟ್ಟೆನೆಲ್ಲ ತೊಗೊಂಡು ಬಂದೆ. ಇನ್ನು ಸ್ನಾನ ಮಾಡ್ಲಿಕ್ಕೆ ಒಂದು ಬಿಸಿನೀರು ಕಾಯಿಸಿದ್ರೆ ಆಯಿತು. ಮತ್ತು ಇಲ್ಲ ಬಟ್ಟೆ ಎಲ್ಲ ಒಣಗಿ ಹಾಕೋದಿಲ್ಲ ನಾನೀಗ, ಯಾಕಂದರೆ ಒಂದು 5 ನಿಮಿಷಕ್ಕೆ ಬಿಸಿಲು ಬರುತ್ತೆ, 5 ನಿಮಿಷಕ್ಕೆ ಮಳೆ ಬರುತ್ತೆ. ಅದಕ್ಕೋಸ್ಕರ ಮೇಲೆ ಹಾಕಿಬಿಟ್ಟು ಬಂದೆ. ಶೌರ್ಯ ಬಿದ್ದ ನೋಡಿ, ಅದಕ್ಕೆ ನನಗೆ ಹೇಳ್ತಾ ಇದ್ದ. ಇಲ್ಲಿ ನೋಡಿ, ಬಿದ್ದೆ ಅಂತ ಹೇಳ್ತಾ ಇದ್ದಾವೆ ನನ್ನ ಹತ್ರ. ಕುಂಬಳಕಾಯಿ ಗಿಡನ ಕಡಿಬೇಕಂತ ಅಂದ್ಕೊಳ್ತಿದ್ದೆ ನಾನು. ಮೊನ್ನೆ ಇಲ್ಲಿ ಕಡ್ದಿದ್ದು ನೋಡಿ, ಇದೊಂದು ಕೊಂಬೆ ಕಡಿಬೇಕು ಅಂದ್ಕೊಂಡಿದ್ದೆ. ಅಂತಕಂದ್ರೆ ಇದು ಬಿದ್ದದ್ದು ಪೂರ ಇಲ್ಲಿ ಕೆಳಗೆ ಬೀಳುತ್ತದೆ, ಗಲೀಜಾಗುತ್ತೆ. ಮತ್ತು ಈ ಪಪ್ಪಳೆ ಹಣ್ಣು ಒಳ್ಳೆ ಇಲ್ಲ, ಮತ್ತು ಕಡಿಲಿಲ್ಲ. ಯಾಕಂದರೆ ಅರ್ಧ ಕಡ್ದು ಬಿಟ್ಟಿದ್ದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಡ್ದು ಬಿಟ್ಟಿದ್ದೆ. ಅಂತಕಂದರೆ ಇಲ್ಲಿ ಕೊರಕಂಜಲ್ ಹುಳ ಉಂಟು. ಈಗ ನೋಡಿ, ಪಪ್ಪಳೆ ಕಾಯೆಲ್ಲ ಬಿದ್ದು ಹೇಗಾಯ್ತು ನೋಡಿ. ಕೊರಕಂಜಲ್ ಹುಳ ಉಂಟು, ಅದು ಕಚ್ಚಿದ್ರೆ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಇಲ್ಲಿ ಉಂಟು ನೋಡಿ ಗೂಡು, ಕೊರಕಂಜಲು ಅಂತ ಕರಿತೀವಿ ನಾವು. ಅದು ಕಚ್ಚಿದ್ರೆ ಬೀಗ್ತದೆ ನೋಡಿ. ಜೇನಲ್ಲ ಇನ್ನೊಂದು ರೀತಿಯಲ್ಲಿ ಬರ್ತದೆ ನೋಡಿ. ಅದು ಸ್ವಲ್ಪ ಗಿಡ ಹಂದಾಡಿದರೆ ಸಾಕು, ಅದು ಬಂದು ಕಚ್ಚುತ್ತದೆ. ಹಾಗಾಗಿ ಅರ್ಧಕ್ಕೆ ಕಡ್ದು ಬಿಟ್ಟಿದೆ. ಇನ್ನು ಬೇಗ ಒಂದು ನಾನು ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸಲಿಕ್ಕೆ ಹಾಕಿ ಬರ್ತೀನಿ ಬೆಂಕಿನ. ಮತ್ತು ನಿಮ್ಮ ಜೊತೆ ಆಮೇಲೆ ನಿಮಗೆ ಮೊನ್ನೆ ಹೇಳಿದ್ದೆ, ಏನಂತ ಶೌರ್ಯ ಏನಂತ ಹೇಳಿದ್ದೆ ಅಂದರೆ, ಥ್ರೆಡ್ಡೆಲ್ಲ ತಂದಾಗ ಪಾರ್ಸಲ್ ಇದ್ದಿತ್ತು, ಅದನ್ನು ನಾನು ಆವಾಗಲೇ ಓಪನ್ ಮಾಡಿದೆ ಅಂತ. ಕೊಡ್ತೆ ಸುಮ್ಮನಿರ. ಇಲ್ಲಿ ನೋಡಿ, ಇದು ಮತ್ತು ಇದನ್ನು ಇದೇ ನೋಡಿ, ಮೊನ್ನೆ ಬಂದಿರೋ ಪಾರ್ಸಲ್. ನನಗೆ ತುಂಬಾ ಇಷ್ಟ ಆಯಿತು. ಇದು ಬಂದು ಮೀಶೋದಲ್ಲಿ ತಗೊಂಡಿರೋದು ನಾನು. ಇದು ಬಂದು ಇದ್ರ ಹೆಸರು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತ. 2 ಕಲರ್ ಬರ್ತದೆ. ಒಂದು ಸ್ವಲ್ಪ ರೆಡ್ಡಲ್ಲೇ ಸ್ವಲ್ಪ ಚೇಂಜ್, ಒಂದು ಪಿಂಕ್ ಬರ್ತದೆ. ತುಂಬಾ ಇಷ್ಟ ಆಯ್ತು ನನಗೆ. 2 ಕೂಡ ತುಂಬಾ ಚೆನ್ನಾಗುಂಟು. ನಿಮ್ಗೆ ಯಾರಿಗೆಲ್ಲ ಇಷ್ಟ ನೋಡಿ, ಚೀಕಲ್ಲ ಪಿಂಕ್ ಇರ್ಲಿಕ್ಕೆ ಇಷ್ಟ ಇರ್ತದೆ ನೋಡಿ, ಅವರು ಖಂಡಿತವಾಗಿ ಇದನ್ನು ತಗೊಳ್ಬೋದು. ತುಂಬಾ ಚೆನ್ನಾಗುಂಟು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಮೀಶೋದಲ್ಲಿ ಇಷ್ಟು ಟೈಮ್ ತಗೊಂಡಿರೋ ಪ್ರಾಡಕ್ಟಲ್ಲಿ ನನಗೆ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನು ನೀವು ಲಿಪ್ಪಿಗೆ ಹಾಕೊಂಡ್ರೆ ನ್ಯಾಚುರಲ್ ಫಿನಿಶಿಂಗ್ ಸಿಗುತ್ತೆ. ನಾನು ಅದನ್ನು ಕೂಡ ಇವಾಗ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿತ್ತು. ಮೋಸ್ಟ್ ಬೈ ಅಂತ ಹೇಳ್ತೀನಿ ನಾನು. ಇದಕ್ಕೆ ಪ್ರೈಸ್ ಬಂದು, ಇದು ಕಾಂಬೋ ರೀತಿಯಲ್ಲಿ ಸಿಕ್ಕಿರುವಂಥದ್ದು. ಪ್ರೈಸ್ ಬಂದು ಇದರದ್ದು 148 ರೂಪಾಯಿ, 150 ರೂಪಾಯಿನೇ ಅಂದ್ಕೊಳ್ಳಿ. ಇದರದ್ದು ಬೇಕಾದ್ರೆ ನಾನು ಫೋಟೋ ಸೈಡಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವ ರೀತಿ ಬರ್ತದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಇರ್ತದೆ. ಒಳಗಡೆ ಈ ರೀತಿ ಕ್ಯಾಪ್ ಇರ್ತದೆ.
ನಾನು ಇದನ್ನು ನಿನ್ನೆ ಓಪನ್ ಮಾಡಿರೋ ಕಾರಣ ಈ ರೀತಿ ಉಂಟು ನೋಡಿ. ಶೌರ್ಯ ಬೇಜಾರು ಮಾಡ್ಕೊಂಡಿದ್ದಾನೆ, ಯಾಕಂದರೆ ಅವನಿಗೆ ಬೇಕಂತ ಅವನು ಇದು ಕೈಗೆ ಹಚ್ಕೊಳ್ತಾನೆ. ಇದು ತುಂಬ ಚೆನ್ನಾಗಿತ್ತು ಈ ಶೇಡ್. ನಾನು ಈ ಶೇಡನ್ನು ನಿಮ್ಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಚೀಕಿಗೆ ಹಾಕ್ಕೊಡ್ರೆ, ಕ್ಷಮಿಸಿ ಶೌರ್ಯ ಡಿಸ್ಟರ್ಬ್ ಮಾಡ್ತಾ ಇದ್ದ. ಈ ರೀತಿ ತೋರಿಸ್ತೀನಿ ನೋಡಿ. ಇದು ಬಂದು ಸ್ವಲ್ಪ ಶೌರ್ಯ ಪೆಟ್ಟು ಹೊಡಿತೆ, ಒಂಥರ ನ್ಯಾಚುರಲ್ ಫಿನಿಶಿಂಗ್ ಸಿಗ್ತದೆ. ಯಾರಿಗಾರು ಹೆವಿ ಲಿಪ್ಸ್ಟಿಕ್ ಇಷ್ಟ ಇಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರದ್ದು ಹಾಕಿರ್ತೀನಿ, ನೀವು ಖಂಡಿತ ತಗೊಳ್ಬೇಕು, ಯಾಕಂದರೆ ಅಷ್ಟು ಚೆನ್ನಾಗುಂಟು. ಇಲ್ಲಿ ನೋಡಿ ಶೌರ್ಯ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ. ಕೈಗೆಲ್ಲ ಹಚ್ಕೊಳ್ತಾ ಇದ್ದಾನೆ ನೋಡಿ. ಅವನು ಇದೇ ರೀತಿ ನಾನು ಏನಾದರೂ ತಂದರೆ ಇದೇ ರೀತಿ ಮಾಡೋದು ಅವನು. ತೋರ್ಸ್ ಮಗನೆ ಕಂಬ, ಇಲ್ಲಿ ನೋಡಿ, ಇಲ್ಲಿ ಹಚ್ಕೊಂಡಿದ್ದಾನೆ. ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ಲಾಗಿ ಪಿಂಕ್ ಕಾಣಿಸ್ತಾ ಇದೆ ಅಂತ ನೋಡಿ. ತುಂಬಾ ಚೆನ್ನಾಗುಂಟು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಖಂಡಿತವಾಗಿ ತಗೊಳ್ಬೋದು. ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ ಲಿಪ್ಗೂ ಕೂಡ ನೋಡಿ ನ್ಯಾಚುರಲ್ ಆಗಿರುವಂಥ ಒಂದು ಫಿನಿಶಿಂಗ್ ಸಿಕ್ಕಿದೆ. ನಿಮಗೆ ಜಾಸ್ತಿ ರಬ್ ಲಿಪ್ಸ್ಟಿಕ್ ಎಲ್ಲ ಇಷ್ಟ ಇಲ್ಲ ಅನ್ನೋರು ಇದನ್ನು ತಗೊಳ್ಬೋದು. ಇದು 2 ಶೇಡ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿದೆ. ಹಾಗೆ ನನಗೆ ಸ್ವಲ್ಪ ಮೇಕಪ್ ಐಟಮ್ ಬಗ್ಗೆ ತುಂಬ ಇಂಟ್ರೆಸ್ಟ್, ಮತ್ತು ನನಗೆ ಎಲ್ಲ ಕಲೆಕ್ಷನ್ ಇರಬೇಕು ಅನ್ನೋದು ನನ್ನ ಆಸೆ. ಹಾಗಂತ ನಾನು ಎಲ್ಲ ಹಚ್ಕೊಳ್ತೀನಿ ಅಂದ್ಕೊಳ್ಬೇಡಿ. ನನಗೆ ನನ್ನ ಹತ್ರ ಎಲ್ಲ ಇರಬೇಕು. ಅದಕ್ಕೋಸ್ಕರ ನಾನು ಜಾಸ್ತಿ ಮೇಕಪ್ ಕಲೆಕ್ಷನ್ನೇ ಮಾಡ್ತಾ ಇರ್ತೀನಿ. ಇದು ಬಂದು ಜಾಸ್ತಿ ಅಲ್ಲಲ್ಲ, 150 ರೂಪಾಯಿ. ನಂದು ಬಜೆಟಲ್ಲಿ ಅಷ್ಟೇ ಇರುತ್ತೆ, 100-150 ಇರ್ತದೆ. ನಮ್ಮ ಅಕ್ಕ ತೆಗೆದುಕೊಡೋದಾದ್ರೆ ಮಾತ್ರ ನಾನು ಅವಳ ಹತ್ರ 500-600 ಈ ರೇಂಜಿನ ತೋರಿಸೋದು. ನಾನೇ ತಗೊಳ್ಬೇಕಾದ್ರೆ ನಾನು 100-150 ಇಷ್ಟರೊಳಗೆ ನಾನು ತಗೊಳ್ಳೋದು. ಹಾಗೆ ಇದು ನಿಮ್ಗೆ ಯಾರಿಗಾರು ಬೇಕಂದರೆ ನಾನು ಸೈಡಲ್ಲೆಲ್ಲ ಹಾಕಿರ್ತೀನಿ ಕ್ಲಿಪ್ಪಿಂಗು. ನೀವು ಅದನ್ನು ನೋಡಿ ಮೀಶೋದಲ್ಲಿ ಚೆಕ್ ಮಾಡಿ ತಗೊಳ್ಬೋದು. ನೀವೇ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಮತ್ತು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ. ನೀವು ಒಂದ್ಸಲ ಅಪ್ಲೈ ಮಾಡಿಕೊಂಡ್ರೆ ತುಂಬ ಟೈಮ್ ಇರ್ತದೆ. ಈಗ ನಾನು ಬೆಂಕಿಯೆಲ್ಲ ಮಾಡಿ ಬಂದು ಕೈಯೆಲ್ಲ ಮಸಿ ಆಗಿದೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಉಂಟಲ್ಲ. ಶೌರ್ಯ ನನ್ನ ನೇಲ್ ಪಾಲಿಶ್ ಇಟ್ಕೊಂಡು ಆಟ ಆಡ್ತಾ ಇದ್ದೇನೆ. ನಂದು ಹಾಗೆ ಮೇಕಪ್ ಕಲೆಕ್ಷನ್ ಏನಾದರೂ ಹೊರಗಡೆ ತಂದರೆ ನನ್ನ ಮಗನ ಅದೇ ಕೆಲಸ, ಏನಾದರೂ ಕಿತಾಪತಿ ಮಾಡೋದು. ಇವಾಗ 2 ನೇಲ್ ಪಾಲಿಶ್ ಎಲ್ಲೋ ಕಳಿಸಾಕಿದ್ದಾನೆ, ಅದೇ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದೆ ನಾನು. ಕಾಣ್ತಾ ಇದ್ದೆ ನೋಡಿ. ಶೌರ್ಯ, ಶೌರ್ಯ 2 ನೇಲ್ ಪಾಲಿಶ್ ಎಲ್ಲ ಹೋಯ್ತಾ? ಶೌರ್ಯ ಎಂತ ಮಾಡ್ತಿದ್ದೆ? ನೇಲ್ ಪಾಲಿಶ್ ಇಟ್ಕೊಂಡು ಆಡ್ತಿದ್ದೆ. ಇಲ್ಲಿ ನೋಡಿ, ನನ್ನ ಹತ್ರ ಇರೋದೇ ಒಂದು 4 ನೇಲ್ ಪಾಲಿಶ್, 2 ಎಲ್ಲೋ ಕಳ್ಸಾಕ್ಬಿಟ್ಟಿದ್ದಾನೆ. ಇನ್ನೆರಡು ತಗೊಂಡು ಹೋಗ್ತಿದ್ದೆ ನೋಡಿ. ಚಡ್ಡಿ ಹಾಕು, ಚಡ್ಡಿ. ನೋಡಿ ನನ್ನ ಮಗನಿಗೆ ಕಾಯಿ ಹೆಕ್ಕಿ. ಹೇಗೆ ಶೌರ್ಯ? ತೋರ್ಸು ಮಗನೇ, ಅವರಿಗೆಲ್ಲ ತೋರಿಸು ಒಂದ್ಸಲ. ತೋರ್ಸೆ ಚಿನ್ನರಿ, ಚಿನ್ನರಿ, ಚಿನ್ನರಿ ತೋರ್ಸೆ. ಹೆಂಗೆ ಶಾಕ್ ಐತೆ?
ಕಾಯಿ ಒಂದು ಸ್ವಲ್ಪ ಹಿತ್ತಲಲ್ಲೆಲ್ಲ ಬಿದ್ದಿದ್ದಿತ್ತು, ಅದನ್ನೆಲ್ಲ ಎತ್ಕೊಂಡು ಬಂದು ಹಾಕಿದೆ. ಶೌರ್ಯನೂ ಕೂಡ ನನಗೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾನೆ. ಬಟ್ಟೆ ಎಲ್ಲ ಒಗಿದ್ರೆ ಒಣಗಿ ಹಾಕ್ಲಿಕ್ಕೆ ಹೆಲ್ಪ್ ಮಾಡೋದು ಅಂದರೆ ಎತ್ಕೊಡ್ತಾನೆ. ಮತ್ತು ತುಂಬಾ ಎಷ್ಟು ಅವ್ನ ಕೈಲಾಗ್ತದೆ ಅದಕ್ಕೂ ಮೀರಿಯೇ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಅವ್ನು ನನಗೂ ಆಗಿರ್ಬೋದು, ನಮ್ಮ ಅಮ್ಮಂಗೂ ಆಗಿರ್ಬೋದು. ಮತ್ತು ಇವತ್ತಿನ ಕೆಲಸ ಎಲ್ಲ ಆಯಿತು. ಹಾಗೆ ಇವತ್ತಿನ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡುವಂಥ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.